Hi guys, welcome back to my channel Teju Vlogs Denmark. After a really long time ನಾನು ಈ ವ್ಲಾಗ್ ಹಾಕ್ತಾ ಇದ್ದೀನಿ. ದಿಸ್ ವಾಸ್ ಅ ಶಾರ್ಟ್ ಟ್ರಿಪ್. ಏನೋ ಕೆಲ್ಸಕ್ಕೆ ಹೋಗಿ ಇದು ಟ್ರಿಪ್ ಆಯಿತು, ಅನ್ಪ್ಲ್ಯಾನ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ನಾವು ಕಂಪ್ಲೀಟ್ಲಿ ಇನ್ ನೇಚರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಈ ಈಸ್ಟರ್ ವೆಕೇಷನ್ಸಲ್ಲಿ ಫಸ್ಟ್ ಡೇ ನಾವು ಮಾಡಿದ್ದು ಈ ಟ್ರಿಪ್ ಇನ್ ಫ್ರೆಡ್ರಿಕ್ಸ್ ಹ್ಯಾವೆನ್. ಸೊ ಬನ್ನಿ ನೋಡೋಣ. We completely enjoyed. Hope you will enjoy it too. ಈ ಸಿಟಿ ಇರೋದು ನಾರ್ತ್ ಪಾರ್ಟ್ ಆಫ್ ಡೆನ್ಮಾರ್ಕಲ್ಲಿ, ನಾರ್ದರ್ನ್ ಡೆನ್ಮಾರ್ಕಲ್ಲಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ. ವೆದರ್ ಇವಾಗ ಸನ್ನಿ ಆಗಿದೆ, ಇನ್ನು ಸ್ವಲ್ಪ ಹೊತ್ತು ಮುಂಚೆ ತುಂಬ ಕ್ಲೌಡಿ ಆಗಿತ್ತು ಆ್ಯಂಡ್ ಇಟ್ ವಾಸ್ ವೆರಿ ಕೋಲ್ಡ್. ಇದ್ರೂ ಇವತ್ತು ಟೆಂಪ್ರೇಚರ್ ಬಂದು ಹೈಸ್ ಬಿಟ್ವೀನ್ 5 ಡಿಗ್ರಿ to 8 ಡಿಗ್ರೀಸ್ ಆ್ಯಂಡ್ ಲೋಸ್ 2 to 3 ಡಿಗ್ರೀಸ್ ಇದೆ. ಬನ್ನಿ ನೋಡೋಣ ಹೇಗೆ ಎಂಜಾಯ್ ಮಾಡ್ತೀವಿ ನಾವು, ಹೇಗೆ ಹೋಗುತ್ತೆ ಈ ದಿನ. Beautiful here. See, look how green it is when the sun is falling on the green grass. It looks amazing. ಸೊ ಆವಾಗಲೇ ಹೇಳ್ದಂಗೆ ಏನು ಪ್ಲ್ಯಾನ್ಸ್ ಇದ್ದಿಲ್ಲ, ಜಸ್ಟ್ ಮ್ಯಾಪ್ಸಲ್ಲಿ ನೋಡಿ ಇದೊಂದು ಬೊಟಾನಿಕಲ್ ಗಾರ್ಡನ್ ಅಂತ ಮೆನ್ಷನ್ ಆಗಿತ್ತು. ಇದರ ಹೆಸರು ಬ್ಯಾಂಕ್ಸ್ಬೋ ಬೊಟಾನಿಕಲ್ ಹ್ಯಾವೆ ಅಂತ, ಬೊಟಾನಿಸ್ಕ್ ಹ್ಯಾವೆ ಅಂತ ಹೇಳ್ತಾರೆ ಡೆನಿಷಲ್ಲಿ. ಸೊ ಇಲ್ಲಿಗೆ ಬಂದ್ವಿ. ಬಂದ ತಕ್ಷಣ ಇಲ್ಲೊಂದು ಎಂಟ್ರೆನ್ಸ್ ಇತ್ತು, ಒಂದು ಆರ್ಟ್ ಮ್ಯೂಸಿಯಮ್ ಇತ್ತು ಆ್ಯಂಡ್ ದೆನ್ ಹಂಗೆ ನಡ್ಕೊಂಡು ಹೋದ್ವಿ ಇದು ಗಾರ್ಡನ್ ಒಳಗಡೆ, ಅಂದರೆ ಫಾರೆಸ್ಟ್ ಒಳಗಡೆ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಟ್ ವಾಸ್ ಸೋ ಬ್ಯೂಟಿಫುಲ್ ಬಿಕಾಸ್ ಸ್ವಲ್ಪ ಸನ್ನಿ ಆಗ್ತಾಯಿತ್ತು. ನಾವಿಲ್ಲಿ ಈ ಪ್ಲೇಸಿಗೆ ಬಂದಾಗ ಮುಂಚೆ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಸೊ ಅದೇನೋ ಇಲ್ಲಿ ಬಂದ ತಕ್ಷಣ ಇಟ್ ಬಿಕೇಮ್ ಸೋ ಸನ್ನಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ ಗ್ರೀನ್ ಹಚ್ಚ ಹಸಿರು ಇದು ಗ್ರಾಸ್ ಮೇಲೆ ಆ ಸೂರ್ಯ ಬೀಳ್ತಾಯಿದ್ರೆ ಎಷ್ಟು ಸುಂದರವಾಗಿತ್ತು. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡ್ರೆ. ಸೊ ಇಲ್ಲಿ ಹೋಗಿ ಮೇಲ್ಗಡೆ ತುಂಬ ಮಕ್ಕಳಿಗೆ ಆಡೋಕ್ಕೆ ತುಂಬ ಒಂದು ಇದು ಆಡೋಕ್ಕೆ ಪಾರ್ಕ್ ಇತ್ತು. ಸೊ ಅಲ್ಲಿ ಆಡಿಕೊಂಡು ವಾಪಸ್ ಹೋದ್ವಿ. ಈ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಪ್ಲಾಸ್ಟಿಕ್ ಒಂಚೂರು ಯೂಸ್ ಆಗಿದ್ದಿಲ್ಲ. ಅಲ್ಲಿ ಮರಗಳಿತ್ತು, ಇಲ್ಲಿ ಆಟಾಡೋಕ್ಕೆ ಜಾಗ ಇತ್ತು, ಪ್ರತಿಯೊಂದೂ ವುಡ್ಡಲ್ಲೇ ಮಾಡಿದ್ದಾರೆ. ವುಡ್ಡಲ್ಲಿ ಮತ್ತು ಸಮ್ ಸ್ಟೇನ್ಲೆಸ್ ಸ್ಟೀಲ್ ಆರ್ ಐರನ್ ಇದು ಫಿಕ್ಸೇಷನ್ಸ್ ಹತ್ರ ಯೂಸ್ ಮಾಡಿಕೊಂಡು, ಅದನ್ನು ಬಿಟ್ಟು ಇನ್ನೇನು ಪ್ಲಾಸ್ಟಿಕ್ ಅಥವಾ ಇನ್ನೇನು ಮೆಟೀರಿಯಲ್ ಇಲ್ಲ. ಎವ್ರಿಥಿಂಗ್ ವಾಸ್ ಸೋ ನ್ಯಾಚುರಲ್. ಆಮೇಲೆ ಇಲ್ಲಿ ನಿಂತ್ಕೊಳಕ್ಕೆ ಮೇ ಬಿ ರಬ್ಬರ್, ಅದೊಂದು ಬಿಟ್ಟರೆ ನಥಿಂಗ್ ವಾಸ್ ಪ್ಲಾಸ್ಟಿಕ್. ಅದೇ ಈ ಜಾಗದ ಸ್ಪೆಷಾಲಿಟಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ಇವತ್ತು ಈ ಜಾಗಕ್ಕೆ ಹೋಗಿ. ವಿಂಟರಿಂದ ಸಮ್ಮರ್ಗೆ ಟ್ರಾನ್ಸಿಷನ್ ಆಗೋವಾಗ ಆ ಪೀರಿಯಡ್ ಅಲ್ಲಿ ಗೊತ್ತಾಗುತ್ತೆ ನಿಜವಾದ ಖುಷಿ ಏನು ಅಂತ. ಆ ವಿಂಟರಲ್ಲಿ ಅಷ್ಟು ಫ್ಲೂ ಬಂದು ಅಷ್ಟು ಸಫರ್ ಮಾಡಿ ಡೈಲಿ ಸಮಥಿಂಗ್ ಆರ್ ದಿ ಅದರ್ ಇತ್ತು. ಈ ಒಂದು ಫೇಸ್ ತುಂಬ ಖುಷಿ ಆಯಿತು ಈ ಒಂದು ಡೇ. Nice. Daddy. I'm pushing you. No, you push me. ಸೊ ಬಾಯ್ ಟು ದಿಸ್ ಬ್ಯೂಟಿಫುಲ್ ಪ್ಲೇಸ್. ನೋಡೋಣ ಇನ್ನೊಂದು ಸತಿ ಎಲ್ಲಿದೆ, ಯಾವಾಗ ಬರ್ತೀವಿ ಅಂತ. ಮೇ ಬಿ ಪ್ರಾಬ್ಲಿ ವಿದಿನ್ 2 months ಸಮ್ಮರಲ್ಲಿ ಬರ್ತೀವಿ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಕಾಲ್ಡ್ ಬ್ಯಾಂಕ್ಸ್ಬೋ ಡಿಯರ್ ಸ್ಕೋವ್ ಅಂತ, ಡಿಯರ್ ಗಾರ್ಡನ್. ಬಂದಿದ್ದೀವಿ. ಇವಾಗ ಸ್ವಲ್ಪ ಚಳಿ ಇದೆ, 8 ಡಿಗ್ರೀಸ್ ಇದೆ. ನೋಡೋಣ ಸಮ್ಮರಲ್ಲಿ ಇನ್ನೂ ಚೆನ್ನಾಗಿದ್ದು ಒಂದು 15 ಡಿಗ್ರೀಸ್ ಇದ್ರೆ ವಿಲ್ ಬಿ ಬ್ಯೂಟಿಫುಲ್. ಸ್ವಲ್ಪ ಚಳಿ ಆಗೋಲ್ಲ, ಆಗ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು.
ಆ್ಯಕ್ಚುಲಿ ಇಲ್ಲಿ ಈ ಜಾಗದಲ್ಲಿ ಅಷ್ಟೊಂದು ಚಳಿ ಆಗ್ತಿಲ್ಲ. ಇನ್ನು ಈ ಸಿಟಿ ಅಲ್ಲಿ ಇದೇ ಊರಲ್ಲಿ ತುಂಬ ಚಳಿ ಅನ್ನಿಸ್ತು. ಇಲ್ಲಿ ಬಂದಾಗ ಅಷ್ಟೊಂದು ಚಳಿ ಆಗಿಲ್ಲ. ಪ್ರಾಬ್ಲಿ ಸನ್ ಸ್ವಲ್ಪ ಸೂರ್ಯ ಆಚೆ ಬಂದಿದ್ದಾನೆ, ಇಟ್ ಲುಕ್ ಸನ್ನಿ, ಅದಕ್ಕೋಸ್ಕರ ಇರ್ಬೋದು. ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಅದೇ ಜಾಗಕ್ಕೆ, ಅದೇ ಎಂಟ್ರೆನ್ಸ್, ಅಲ್ಲಿಂದ ಒಳಗಡೆ ಬಂದ್ವಿ. ಇಲ್ಲೊಂದು ಸ್ಮಾಲ್ ರಿವರ್ ಹೋಗ್ತಾ ಇದೆ. ಇಲ್ಲೊಂದು ಗಾರ್ಡನ್ ಇದೆ. ಎಲ್ಲ ಏನೂ ಎಲೆಗಳಿಲ್ಲ. ಸ್ಪ್ರಿಂಗ್ ಇನ್ನು ಬರಬೇಕು. ಇವತ್ತು ಏಪ್ರಿಲ್ 2, ಪ್ರಾಬ್ಲಿ ಎಂಡ್ ಆಫ್ ದಿಸ್ ಮಂತ್ ಫುಲ್ ಗ್ರೀನಾಗಿ ಹಚ್ಚ ಹಸಿರಾಗಿ ಬರುತ್ತೆ ಅನಿಸುತ್ತೆ. ಇನ್ನೊಂದು ಸತಿ ಬಂದೇ ಬರ್ತೀವಿ. ಆಗ ಇನ್ನೊಂದು ವ್ಲಾಗ್ ಆಗ್ತೀನಿ ನೋಡಿ. ಇದೊಂದು ರೂಟ್ ಮ್ಯಾಪ್ ಮತ್ತು ಇಲ್ಲಿ ಸ್ಟೋನ್ಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ದಿಸ್ ಮ್ಯಾನ್, ಹಿಸ್ ನೇಮ್ ಇಸ್ ಯೋಹನಸ್ ಬೂಲ್ಸನ್. ಅವ್ರದ್ದು ಒಂದು ಪ್ರೈವೇಟ್ ಎಸ್ಟೇಟ್ ಆಗಿತ್ತಿದು. ಅವಾಗ ಅವರು ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ ಕಲೆಕ್ಷನ್ ಅವ್ರ ಗಾರ್ಡನಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ದಟ್ ಈಸ್ ದ ಡಿಸ್ಪ್ಲೇ ಹಿಯರ್. ಈಸ್ ಯೋಹನಸ್ ಬೂಲ್ಸನ್. ಸೊ ಹಂಗೆ ನೋಡ್ತಾ ಇದ್ವಿ, ತಿಳ್ಕೊಬೇಕು. ಪ್ರಾಬ್ಲಿ ಅದೊಂದು ಹೋಟೆಲ್ ಇರುತ್ತೆ. Kunstmuseet Bangsbo, Noordjyllands Kunstmuseet, verdens forum. Busy tea for my. ತುಂಬ ದೊಡ್ಡದು ಜಾಗ, ಆದರೆ ಇವತ್ತು ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್. ಯಾಕಂದರೆ ನನ್ನ ಪುಟ್ಟ ಮಗಳಿದ್ದಾಳೆ. ಸೊ ಸಮ್ಮರಲ್ಲಿ ಈ ಸಲ ಆವಾಗಿನ ವೀಡಿಯೋ ಮಾಡಿದೆ ಅಂದ್ಕೊಂಡೆ, ಬಟ್ ದಿಸ್ ಇಸ್ ನಾಟ್ ಡನ್. ಇಲ್ಲಿ ನಾವು ಬಂದಿದ್ದು ರೀಸನ್ ಬಂದು ಇಲ್ಲೊಂದು ಸ್ಕಲ್ಪ್ಚರ್ ಇದೆ. ಆ ಸ್ಕಲ್ಪ್ಚರ್ ಮುಂದೆ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಇಟ್ ಹ್ಯಾಪನ್ಸ್ ಟು ಬಿ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಗೇನ್. ಇಲ್ಲೇನು ಅಂದರೆ ಮೇನ್ಲಿ ಇಟ್ಸ್ ಅ ವಿಂಡ್ ಮಿಲ್ ಮ್ಯೂಸಿಯಮ್ ಅಂತ ಆಚೆ ಹಾಕಿದ್ದಾರೆ. ಇಟ್ಸ್ ಅಗೇನ್ ಅ ಫಾರೆಸ್ಟ್ ಆ್ಯಂಡ್ ಅ ಗಾರ್ಡನ್, ಇಫ್ ಯು ಮೇ ಕಾಲ್ ಇಟ್. ಬ್ಯೂಟಿಫುಲ್ ಪ್ಲೇಸ್ ಇನ್ ನೇಚರ್. ನೋಡಿ, ಅ ಸ್ಮಾಲ್ ಪಾಂಡ್. ಇಟ್ಸ್ ವೆರಿ ಕೋಲ್ಡ್. ಸಿಕ್ಕಾಪಟ್ಟೆ ಚಳಿ ಇದೆ. ನನ್ನ ಕೈ ಇಟ್ಸ್ ಗೆಟಿಂಗ್ ಫ್ರೋಸ್ಡ್. ಬಟ್ ಇಟ್ಸ್ ಬ್ಯೂಟಿಫುಲ್. ಇಲ್ಲೇನೂ ಇದೆ ಆಡೋಕ್ಕೆ. ಇಟ್ಸ್ ನೈಸ್. Beautiful garden, trees with no leaves. Tree skeletons ಥರ ಇದೆ. Look at them there. ಇಬ್ಬರು ಮಕ್ಕಳು ನಡ್ಕೊಂಡು ಹೋಗ್ತಿದ್ದಾರೆ. ನಾವು ಪ್ರ್ಯಾಮಲ್ಲಿ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಶಿ ಓನ್ಲಿ ವಾಂಟ್ಸ್ ಟು ಪ್ಲೇ. ಆವಾಗ ಇಳಿತಾಳೆ ಕೆಳಗಡೆ. ಇಲ್ಲ ಅಂದರೆ ಶಿ ವಾಂಟ್ಸ್ ಟು ಸಿಟ್. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಅಮೇಝಿಂಗ್. ಏನಾದ್ರು ಪ್ಲಾಸ್ಟಿಕ್ ಇದೆಯಾ? ಓ ಮೈ ಗಾಡ್, ಲುಕ್ ಎಟ್ ದಿಸ್, ಲುಕ್ ಎಟ್ ದಿಸ್, ಲುಕ್ ಎಟ್ ದ ಡೋರ್. ಏನಿದೆ ಒಳಗಡೆ? ಏನಿದೆ ಒಳಗಡೆ? ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್.
ಅಮೇಝಿಂಗ್. ಏನಿದು? ಬ್ಯೂಟಿಫುಲ್. you're a beauty. You're a beauty. Nice, nice. Amazing. Amazing. A small garden here. ವಾವ್. ಏನೋ ಪ್ಲ್ಯಾನ್ ಮಾಡದೆ ಬಂದ್ರೇ ಚೆನ್ನಾಗಿರೋದು. ಅಲ್ಲದ್ರೆ ಸಮ್ ಡೇಸ್ ಲಕ್ಕಿನಾ. ಹಾಂ, ಹೌದಾ? ಹಾಂ 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 ಹಾಂ, ಅದು ಸೆಂಟರಲ್ಲಿ ಇದ್ದಿದ್ದು ಹೀಟಿಂಗ್ ಅಂತೆ. ಸೊ ಆ ಹೀಟ್ ಫೈರ್ ವುಡ್ಡಿಂದ ಬರೋದು ಮೇಲ್ಗಡೆ ಎಸ್ಕೇಪ್. ಆ್ಯಂಡ್ ಪೀಪಲ್ ಆರ್ ಸಿಟ್ಟಿಂಗ್ ಹಿಯರ್ ಬಿಸಿ ಕಾಯಿಸ್ಕೊಂಡು. ವಾವ್, ಸೂಪರ್, ಅಮೇಝಿಂಗ್. ಹಾಂ, ಫೈರ್ ವುಡ್ಸ್ ಇದೆ ಇಲ್ಲಿ. ಓ, ಮೇ ಬಿ ದೇ ಓಪನ್ ಇಟ್ ಸಮ್ ಟೈಮ್ ಡ್ಯೂರಿಂಗ್ ವಿಂಟರ್ ಆರ್ ಸಮಥಿಂಗ್. ಆ್ಯಂಡ್ ಅಗೇನ್ ಗ್ರಿಲ್ ಪ್ಲೇಸಾ? ಯಾ, ಗ್ರಿಲ್ ಮಾಡ್ಕೊಳಕ್ಕೆ ದಿಸ್ ಇಸ್ ದ ಪ್ಲೇಸ್. ಅಲ್ಲಿ ನೋಡಿ ಎಷ್ಟು ನ್ಯಾಚುರಲ್ ಆಗಿ. ಅಲ್ಲೊಂದು ಬ್ರಿಡ್ಜ್ ಇದೆ ಚಿಕ್ಕ. ಹಾಯ್ ಡಾಕ್ಸ್. Hello. Mommy. Yes. They have. Why do you think they don't have ears? We are still 450 meters away. ನೋಡೋಣ ಏನಿದೆ ಅಲ್ಲಿ ಅಂತ. ಸ್ಕಲ್ಪ್ಚರ್. That's his language. They can understand each other, crows. Oh, this looks very strange, this nest. Maybe it's a different kind of bird. Is it a nest or something else? ಪ್ರಶಾಂತವಾಗಿರೋ ಜಾಗ. ಎಲ್ಲಾದ್ರೂ ಜಾಗ ಗಲೀಜಿದೆಯಾ? ಎಲ್ಲಾದ್ರೂ ಏನಾದ್ರು ಪ್ಲಾಸ್ಟಿಕ್ ಇದೆಯಾ? ಕಾಣಿಸುತ್ತಾ? ಎವ್ರಿಥಿಂಗ್ ಈಸ್ ನ್ಯಾಚುರಲ್. ಮೇ ಬಿ ಮಳೆ ಬಂದು ಕಪ್ಪಾಗಿದೆ ಮಣ್ಣು. ಇಲ್ಲಿ ಮಣ್ಣು ಕಪ್ಪಿಲ್ಲಿ ಒಂಚೂರು ಹಿಂಗಿದ್ರೆ ಪ್ಲಾಸ್ಟಿಕ್ ಬಿಸಾಕೋಕ್ಕೂ ಮನ್ಸು ಬರಲ್ಲ. ಇದೇನೋ ತಪ್ಪು ಮಾಡ್ತಿದ್ದೀವೇನೋ ಅನಿಸುತ್ತೆ. ಸೊ ಇಲ್ಲಿನ ಲೈಫ್ ಸ್ಟೈಲ್, ಡೆನ್ಮಾರ್ಕ್ ಲೈಫ್ ಸ್ಟೈಲ್ ಹೀಗಿರುತ್ತೆ. ಏನೂ ಇರಲ್ಲ, ನಥಿಂಗ್ ಆರ್ಟಿಫಿಷಿಯಲ್, ಎವ್ರಿಥಿಂಗ್ ಈಸ್ ನ್ಯಾಚುರಲ್. ಆ್ಯಂಡ್ ಈ ನೇಚರಲ್ಲೇ ಯು ಹ್ಯಾವ್ ಟು ಫೈಂಡ್ ಯುವರ್ ಟ್ರಿಪ್ಸ್, ಯು ಹ್ಯಾವ್ ಟು ಸಿ ದ ಲ್ಯಾಂಡ್ಸ್ಕೇಪ್ಸ್. ಆ್ಯಂಡ್ ದಿಸ್ ಇಸ್ ಹೌಟ್ ಇಸ್. ಕಲ್ ಸ್ಕಲ್ಪ್ಚರ್ ಬಂದು ತುಂಬ ಜನ ಇದ್ದಾರಲ್ಲ ಅನಿಸುತ್ತೆ, ಮಕ್ಕಳು ಆ್ಯಂಡ್ ಸಮ್ ಫ್ಯಾಮಿಲೀಸ್ ಆರ್ ಆಲ್ರೆಡಿ ದೇರ್. ಸೊ ನಾವು ಹೋಗ್ತಾ ಇದ್ದೀವಿ, ನೋಡೋಣ ನನ್ನ ಮಗಳು ಹೇಗೆ ಎಂಜಾಯ್ ಮಾಡ್ತಾಳೆ ಅಂತ. ಓಹ್, ಇಟ್ಸ್ ಲೈಕ್ ಅ ಮ್ಯಾನ್. ಬಕ್ಕಾಸುರ ಥರ ಇದ್ದಾನೆ ಅವನು. ಬಕ್ಕಾಸುರ ಒಂದು ಡ್ರೆಸ್ ಹಾಕ್ಕೊಂಡು ಒಂದು ಸೂಟ್ ಹಾಕ್ಕೊಂಡು ಇಟ್ ಇಸ್ ಕ್ಯೂಟ್ ಕೂತ್ಕೊಂಡಿರ್ತಾರೆ. ಮಕ್ಕಳೆಲ್ಲ ಅದ್ರ ಮೇಲೆ ಹತ್ತಿದ್ದಾರೆ. ಎಸ್ ಎಸ್, ದಟ್ ಈಸ್. ಬನ್ನಿ ಹೋಗೋಣ. ಸಖತ್ತಾಗಿದೆ ಈ ಎಕ್ಸ್ಪೀರಿಯನ್ಸ್. ಇಲ್ಲಿದೆ. ವಾಟ್ ಈಸ್ ದಿಸ್? ದಿಸ್ ಇಸ್ ಕಾಲ್ಡ್ ಎಬೆ ಸ್ಕ್ಯೂರೆ. ಎಬೆ ಸ್ಕ್ಯೂರೆ ಹಿಂಗೆ ನೋಡಿ, ತಲೆ, ಬೆನ್ನು, ಕೂತಿರೋದು, ಕೈ, ಕಾಲು, ಟೋಸ್. Watch out. He's blinking with the tongue out. ಒಂದು ಸ್ಟೋನ್ ಇಟ್ಕೊಂಡಿದ್ದಾನೆ.
ಆನ್ ಹಿಸ್ ಟಮ್ಮಿ. ಆನ್ ಫೀಟ್ ನೋಡಿ ಎಷ್ಟು ಚೆನ್ನಾಗಿದೆ ವಿತ್ ನೇಲ್ಸ್ carved. This is so cute. Is he a baby or something? His name is Ebe. Hey, Dad. Why is he bad? Look at his nails. So cute. No, it's so sharp. But he have a stone. So finally we reached here, we took pictures, and now we are heading back. So way back. So in this Abbesco ಎರಡು ಸ್ಪೆಷಲ್ ಥಿಂಗ್ಸ್ ನೋಡಿದ್ವಿ. ಚಳಿಗೆ ಬಾಯಿ ಇಸ್ ಫ್ರೋಸನ್ ಆಲ್ಮೋಸ್ಟ್. ಸೊ ಒಂದು ಬಂದು ಈ ಕ್ಯೂಟ್ ಹೌಸ್ ಬಿಸಿ ಕಾಯಿಸ್ಕೊಳ ಒಂದು ಟೆಕ್ನಿಕ್ ಅದು, ಮತ್ತು ಆಚೆ ಗ್ರಿಲ್ಲು, ಮತ್ತು ಹಿಂಗೆ ಹೋಗಿ ನಾವು ಎಬ್ಬೆ ಸ್ಕಲ್ಪ್ಚರ್ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ದಿಸ್ ವಾಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಡೇ. ಏನು ಸ್ಪ್ರಿಂಗ್ ಹಾಲಿಡೇನ ಸಖತ್ತಾಗಿದೆ. ಎಲ್ಲ ಮನೆಯಿಂದ ಪ್ಯಾಕ್ ಮಾಡ್ಕೊಂಬಂತಿದ್ದೆ. ಪುಳಿಯೋಗರೆ, ಬೋಂಡಾ, ಬಜ್ಜಿ, ಟೀ, ಮಸಾಲ ಚಾಯ್ ತೊಗೊಂಡು ಸುಮ್ಮನೆ ಹಾಗೆ ಬಂದು ಇದು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಇವತ್ತು. ನೇಚರ್, ಸಚ್ ಅ ನೈಸ್ ವಾಕ್. ಚೆನ್ನಾಗಿದೆ. ಕಟ್ಟೆ ನೋಡಿ, ಮರದ ಕೆಳಗಡೆ ಕಟ್ಟೆ ಥರ ಬೆಂಚಸ್ ಹಾಕಿದ್ದಾರೆ, ಮ್ಯಾಪ್ ಇಟ್ಟಿದ್ದಾರೆ. ಸ್ಟಾರ್ಟಿಂಗ್ ಪ್ಲೇಸ್ ಆಫ್ ಟ್ರೆಕ್ಕಿಂಗ್. ಎಷ್ಟು ಗಾಳಿ ಇರ್ಬೋದು, ಇವತ್ತು ಕಡಿಮೆ ಅಂತ ಹೇಳ್ಬೋದು, ಇನ್ನೂ ಗಾಳಿ ಇರುತ್ತೆ ಇಲ್ಲಿ. ಸಿಕ್ಕಾಪಟ್ಟೆ ಗಾಳಿ ಊರು ಇದು. ಓಕೆ, ಥ್ಯಾಂಕ್ಸ್ ಫಾರ್ ಡೇ. Talk for the day. Hi. Thanks for watching. Hope you enjoyed it. ಹೀಗೆ ನೋಡ್ತೀರಿ. I will try to share more such videos in northern part of Denmark and also other places. ನಾವು ಯಾವಾಗೆಲ್ಲ ವಿಸಿಟ್ ಮಾಡ್ತೀವಿ ಬೇರೆ ಬೇರೆ ಕಂಟ್ರೀಸ್ ಆ್ಯಂಡ್ ಪ್ಲೇಸಸ್ ಖಂಡಿತ ಪೋಸ್ಟ್ ಮಾಡ್ತೀನಿ, ಆ್ಯಂಡ್ ಮೇ ಬಿ ಅದರ್ ವ್ಲಾಗ್ಸ್ ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಓಕೆ.